ನೋಡಿ ಇಷ್ಟೊಂದು ಬಂದಿದೆ ನನಗೆ, ಅಷ್ಟು ಸಾಮಗ್ರಿಗಳಿಗೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಹೀಗೆ. ಹಾಯ್ ನಮಸ್ತೆ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನಾನು ಮತ್ತು ಒಂದು ಕೊಬ್ಬರಿ ತೊಗೊಂಡಿದ್ದೀನಿ, ಕಡಲೆ ಬೀಜ ಒಂದು ಕಪ್ ಇದೆ, ಇದು 200 ಗ್ರಾಮ್ ಎಳ್ಳು ಮತ್ತು 1 ಕಪ್ ಬೆಲ್ಲ. ಒಂದು ಸ್ವಲ್ಪ ಎಳ್ಳು ಜಾಸ್ತಿ ತಗೊಂಡಿದ್ದೀನಿ. ನಾವು ಇದನ್ನೆಲ್ಲ ಹಾಕಿ ಬರ್ಫಿ ಥರ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನೆಲ್ಲ ಚೆನ್ನಾಗಿ ಕೆಂಪಕ್ಕೆ ಹುರ್ಕೋಬೇಕು. ಸ್ಲೋವಾಗಿ ಇಟ್ಕೊಂಡು ಎಳ್ಳು ಮತ್ತು ಕೊಬ್ಬರಿ ಹುರಿಯಲ್ಲ, ಎಳ್ಳು ಎಳ್ಳು ಹುರ್ಕೋಬೇಕು ಒಂದು ಸ್ವಲ್ಪ, ಮತ್ತು ಕಡಲೆ ಬೀಜ ಹುರ್ಕೊಳ್ತೀನಿ. ನೋಡಿ ಎಳ್ಳು ಎಲ್ಲ ನನಗೆ ತರಿಯಾಗಿ ಮಿಕ್ಸಿ ಜಾರ್ನಲ್ಲಿ ರುಬ್ಕೊಂಡಿದ್ದೀನಿ ಈ ಥರ. ಮತ್ತಿದು ಕಡಲೆ ಬೀಜದ್ದು ಅದು ಅಷ್ಟೇ, ಜಾಸ್ತಿ ನುಣ್ಣಗೆ ರುಬ್ಕೊಳಕ್ಕೆ ಹೋಗಬೇಡಿ. ಇದು ಒಂದು ಸ್ವಲ್ಪ ಕಪ್ಪರಿ ತುರಿ. ಇವಾಗ ನಾನು ನೋಡಿ ಇಷ್ಟು ಬೆಲ್ಲ ತಗೊಂಡಿದ್ದೀನಿ, ಇದಕ್ಕೆ ನೀರು ಹಾಕ್ತೀನಿ. ಅರ್ಧ ಕಪ್ನಷ್ಟು ನೀರು ಹಾಕಿದ್ದೀನಿ. ಜಾಸ್ತಿ ನಾವು ಗಟ್ಟಿ ಪಾಕ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಗಟ್ಟಿ ಪಾಕ ಮಾಡಿದ್ರೆ ಅಲ್ಲಲ್ಲಿ ಕಡಿಯೋಕ್ಕಾಗಲ್ಲ, ಅಷ್ಟು ಇದಾಗ್ಬಿಟ್ಟು ಸ್ಟ್ರಾಂಗ್ ಆಯ್ತದೆ. ನಾವು ಎಳೆ ಪಾಕ ಥರ ನಾವು ಇದನ್ನು ಮಾಡ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ತೀನಿ. ಇಷ್ಟು ತುಪ್ಪ ಹಾಕ್ತೀನಿ. ಒಂದು ತಟ್ಟೆಗೆ ತುಪ್ಪ ಸವರ್ಕೊಳ್ತೀನಿ ನಾನು ಚೆನ್ನಾಗಿ. ಇದನ್ನು ಮುಂಚೆ ರೆಡಿ ಮಾಡಿ ಇಟ್ಕೋಬೇಕು. ಈಸಿ ಆಗ್ತದೆ ಹಾಕ್ಲಿಕ್ಕೆ. ನೋಡಿ ಇದು ಗೆಜ್ಜೆ ಪಾಕ ಅಂತಾರೆ ಇದಕ್ಕೆ. ಇದು ಕುದೀತಾ ಇದೆ ಚೆನ್ನಾಗಿ. ನಾನಿಲ್ಲಿ ಬಟ್ಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ಹೀಗೆ ನೀರಿಗೆ ಹಾಕಿ ನಾವು ಹೀಗೆ ಚೆಕ್ ಮಾಡ್ಕೋಬೋದು. ಹೀಗೆ ನೋಡಿ ಇನ್ನೂ ಬಂದಿಲ್ಲ, ಇದು ಇನ್ನೂ ಸ್ವಲ್ಪ ಬರಬೇಕು. ನೋಡಿ ಇದು ಆಗಿದೆ. ಇವಾಗ ನಮ್ಗೆ ಇಷ್ಟು ಬಂದರೂ ಸಾಕು. ನೋಡಿ ಈ ಥರ ಬಂದರೂ ಸಾಕು ನಮಗೆ. ಜಾಸ್ತಿ ಗಟ್ಟಿ ಆದರೆ ತಿನ್ನೋಕ್ಕಾಗಲ್ಲ. ನೋಡಿ ಬಿಸಿ ಇರುವಾಗ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ತುರಿ, ಸ್ವಲ್ಪ ಎಳ್ಳು ಇದ್ರ ಮೇಲೆ ಹಾಕಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಹೀಗೆ ಪ್ರೆಸ್ ಮಾಡಿದ್ರೆ ಸಾಕು, ಇದು ಅಂಟ್ಕೊಳ್ತದೆ. ಬಿಸಿ ಇದೆಯಲ್ಲ, ಅಂಟ್ಕೊಳ್ತದೆ ಇದಕ್ಕೆ. ತಿನ್ನಕ್ಕಂತೂ ಸೂಪರಾಗಿರುತ್ತೆ ಮಾತ್ರ ಇದು. ನಾವು ಒಂದು 3-4 ಸಲ ಹೋಗಿದ್ದೀವಿ ತಿರುಪತಿಗೆ. ಅವಾಗೆಲ್ಲ ಬರುವಾಗ ನಾವು ಇರೋದು ಮುಂಬೈಯಲ್ಲಿ, ಅದಕ್ಕೋಸ್ಕರ ಅಲ್ಲಿಂದ ಬರುವಾಗ ತಗೊಳ್ತೀವಿ. ಪೂನಾದಲ್ಲಿ ಜಾಸ್ತಿ ಪೂನಾ ಮತ್ತು ಕಲ್ಯಾಣಲ್ಲಿ ಇದು ಟ್ರೈನಲ್ಲಿ ಬರುತ್ತೆ, ಅವಾಗ ತಗೊಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದಕ್ಕೆ ಗುರ್ತು ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಳ್ಳಿ ಬೇಕಾದ್ರೆ. ಇವಾಗ ನೋಡಿ ತಣ್ಣಗಾಗಿದೆ ಈಗಾಗಲೇ. ನೋಡಿ ಹೀಗೆ ಮಾರ್ಕ್ ಹಾಕ್ಕೊಂಡ್ರೆ ಆಮೇಲೆ ನಾವು ಕಟ್ ಮಾಡ್ಕೋಬೋದು ಈ ಥರ. ನೋಡಿ ಹೀಗೆ ಸ್ವಲ್ಪ ಮಾರ್ಕ್ ಹಾಕ್ಕೊಂಡು ಅದು ಚೆನ್ನಾಗಿ ತಣ್ಣಗಾಗಬೇಕಿದು. ಇವಾಗಲೇ ತುಂಡಾಗೋದಿಲ್ಲ ಇದು. ಸ್ವಲ್ಪ ಮಾರ್ಕ್ ಹಾಕೋಬೇಕು ಹೀಗೆ. ಕೊಬ್ಬರಿ ತುರಿ ಹಾಕಲ್ಲ ಆದರೆ ನಾನು ಕೊಬ್ಬರಿ ತುರಿ ಹಾಕಿದ್ದೀನಿ. ಇವಾಗ ಸಂಕ್ರಾಂತಿ ಬರ್ತದಲ್ಲ, ನಮ್ಮ ಕಡೆ ಎಲ್ಲ ಅದು ಎಳ್ಳು ಬೀರೆಲ್ಲ ಕೊಡ್ತಾರೆ ನೋಡಿ, ಅದಕ್ಕೆ ನಾನು ಕೊಬ್ಬರಿ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಇರ್ತದೆ, ಅದಕ್ಕೋಸ್ಕರ. ನಿಮಗೆ ಬೇಡ ಅಂದರೆ ಹಾಕಬೇಡಿ. ಹೀಗೆ ಗುರ್ತು ಮಾಡ್ಕೊಂಡು ಇಟ್ಕೊಂಡ್ರೆ ಕಟ್ ಮಾಡಲಿಕ್ಕೆ ಈಸಿ ಆಗ್ತದೆ. ನೋಡಿ ನಾನು ಕಟ್ ಮಾಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಈಗ ಟ್ರೈ ಮಾಡಿ ಮನೆಯಲ್ಲಿ. ನೋಡಿ
ಇದು ಹೀಗೇ ಬರೋದು, ಇಷ್ಟು ದಪ್ಪನೇ ಇರುತ್ತೆ. ಜಾಸ್ತಿ ಪತ್ಲ ಕೂಡ ಮಾಡೋಕ್ಕಾಗೋದಿಲ್ಲ ಇದು, ಅಂದರೆ ತೆಳು ಕೂಡ ಮಾಡೋಕ್ಕಾಗಲ್ಲ. ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಮಾತ್ರ ಇದು ರೆಸಿಪಿ. ನೋಡಿ ಹಾಲು ಹಾಕಿ ಕೂಡ ಮಾಡ್ತಾರೆ, ಹಾಲು ಹಾಕಿ ನಾನು ಮಾಡಲಿಲ್ಲ. ಅದಕ್ಕೆ ನಾನು ಕಾಯಿ ಹಾಕಿದ್ದು. ಬೇಕಿದ್ರೆ ಹಾಕಿ ಕಾಯಿ, ಇಲ್ಲಾಂದರೆ ಹಾಲು, ಯಾವುದನ್ನಾದ್ರೂ. ತುಂಬ ಚೆನ್ನಾಗಿ ಬಂದಿದೆ.